ಕವಿ ಮನೆಗೆ ಬಂದಿದ್ದೆ. ಅಲ್ಲಿ ಎಲ್ಲರಿಗೂ ಗೊತ್ತಿರೋದೆ ಕುವೆಂಪು ಅವ್ರು ಇದ್ದಿದ್ದು, ಕುವೆಂಪು ಅವ್ರು ವಾಸ ಇದ್ದಿದ್ದ ಮನೆ ಮೈಸೂರಿಗೆ ಹೋಗೋ ಮುಂಚೆ, ಮತ್ತು ಬೆಳೆದಿದ್ದು ಅಲ್ಲೇ. ಸೊ ಈಗ ನಾವಿರೋದು ಕವಿಶೈಲ, ಇದೇ ಕವಿ ಸಮಾಧಿ, ಇದೇ ಕುವೆಂಪು ಅವರ ಸಮಾಧಿ. ಇಲ್ಲಿಗೆ ಬಂದರೆ ನನಗೆ, ಎಸ್ಪೆಷಲಿ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಓದುಗರಲ್ಲಿ ನಾನು ಒಬ್ಬ. ಸೊ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋ ಅಣ್ಣನ ನೆನಪು ಅಲ್ಲಿ ಅವರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಏನಂತ ಅಂದರೆ, ಕುವೆಂಪು ಅವರ ಸಾವಿನ ದಿನ ಎಲ್ಲ ಚಿತೆ ಇಡೋಕ್ಕೂ ಮುನ್ನ ಸೌದೆಯಲ್ಲಿ ಎಲ್ಲ ಒಂದೊಂದು ಗಂಧದ ಚಕ್ಕೆ ಇಡ್ತಾ ಇರ್ತಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ಇದನ್ನು ಗಂಧದ ಚಕ್ಕೆ ಇಡಿ ಅಂತ ಹೇಳ್ತಾರೆ. ಅದೊಂದು ಪದ್ಧತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಡೋದಕ್ಕೆ ಹೋಗ್ಬೇಕಾದ್ರೆ ಅವರು ಬಲಗೈಯಲ್ಲಿ ಇಡೋಕೆ ಹೋಗ್ತಾರೆ. ಅವಾಗ ಹಿಂದೆ ಯಾರೋ ಒಬ್ರು ಅಯ್ಯೋ ಬಲಗೈಯಲ್ಲಿ ಇಡಬಾರ್ದು, ಎಡದಗೈ ಬಳಸಿ ಅಂತ ಹೇಳ್ತಾರೆ. ಅವಾಗ ತೇಜಸ್ವಿ ಅವ್ರು ತಿರುಗಿ ನೋಡಿದರೆ ಅದು ಅವರ ಸ್ನೇಹಿತರೆ, ಆಪ್ತ ಸ್ನೇಹಿತರೆ ಆದ ಚಂದ್ರೇಗೌಡರು. ಅವಾಗ ಇವರಿಗೆ ಸ್ವಲ್ಪ ಬೇಜಾರು ಆಗುತ್ತೆ, ಕೋಪನೂ ಬರುತ್ತೆ. ಕುವೆಂಪು ಅವರು ಜೀವನ ಪೂರ್ತಿ ಮಾಡಿದ ಬೋಧನೆ, ಅಸ್ಪೃಶ್ಯತೆ ಬಗ್ಗೆ ಸಾರಿದ ಸಂದೇಶ ಎಲ್ಲ ವ್ಯರ್ಥ ಆಗಿಬಿಡುತ್ತೆ, ನಿರರ್ಥ ಆಗಿಬಿಡುತ್ತೆ ಇವಾಗ ನಾನೇನಾದರೂ ಎಡದಗೈಯಲ್ಲಿಟ್ಟರೆ ಅಂತ ಹೇಳ್ಬಿಟ್ಟು ಇವರು ಬಲಗೈಯಲ್ಲೇ ಇಡ್ತಾರೆ. ಅವಾಗ ಚಂದ್ರೇಗೌಡರು ಹೇಳ್ತಾರೆ, ಸಾರಿ ಹೇಳಬೇಕು ಅನಿಸ್ತು, ಹೇಳಿದೆ, ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಸೊ ಅದನ್ನು ಅಣ್ಣನ ನೆನಪು ಉಲ್ಲೇಖ ಮಾಡಿದ್ದಾರೆ ಇದನ್ನು ಪೂರ್ಣಚಂದ್ರ ತೇಜಸ್ವಿ ಅವರು, ನಮ್ಮ ಗುರುಗಳು.